ಕಳೆದ ಹಲವು ದಿನಗಳಿಂದ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದ ಇದೇ ವಿಚಾರ ಚರ್ಚೆಯಲ್ಲಿದೆ. ಇದಕ್ಕೆ ಕ್ಲೈಮ್ಯಾಕ್ಸ್ ಯಾವಾಗಲೂ ಗೊತ್ತಿಲ್ಲ. ಯಾವುದೇ ನವೆಂಬರ್ ಕ್ರಾಂತಿ ಅನ್ನೋದೇ ಇಲ್ಲ. ಎಲ್ಲ ನಿರ್ಧಾರವನ್ನ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಅದನ್ನ ಹೇಳೋಕೆ ನೀಡಲೇಬೇಕಾ? 2028ಕ್ಕೆ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಅತಿಯಾದ ವಿಶ್ವಾಸವನ್ನ ಇಟ್ಕೊಂಡು ಹರಪನಹಳ್ಳಿಯಲ್ಲಿ ಸಂಸದ ತುಕಾರಾಂ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನವೆಂಬರ್ 16ರಂದು ಡೆಲ್ಲಿಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿರೋ ವಿಚಾರವಾಗಿಯೂ ಕೂಡ ರಿಯಾಕ್ಟ್ ಮಾಡಿ, ರಾಜಕೀಯ ಬೇರೆ ಮನೆ ಬೇರೆ, ಎಲ್ಲರೂ ಸೇರಿ ಊಟ ಮಾಡ್ತೇವೆ, ಅದರಲ್ಲಿ ಏನು ತಪ್ಪಿದೆ, ಅದನ್ನ ಯಾಕೆ ರಾಜಕೀಯಕ್ಕೆ ಬೆರೆಸ್ತೀರಾ ಅಂತ ಅವರ ಪ್ರಶ್ನೆಯಾಗಿದೆ. ನವೆಂಬರ್ ಕ್ರಾಂತಿ ಏನಿಲ್ಲ, ಎಲ್ಲ ಶಾಂತಿಯುತವಾಗೈತೆ. ಎಲ್ಲದು ಕೂಡ ಕ್ರಾಂತಿ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ತಂಗಾಳಿ ಬೀಸ್ತಂಗೆ ಆರಾಮಾಗಿ ಶಾಂತಿಯಾಗಿರ್ತದೆ. ಜನ ನಮಗೆ 5 ವರ್ಷ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ. 2023ರಲ್ಲಿ ನಮಗೆ 135 ಸೀಟ್ ಕೊಟ್ಟು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಮುಗಿಸ್ಕೊಂಡು ನಾವು ಜನರ ಪರವಾಗಿ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಸರ್ಕಾರ ಕೆಲಸ ಮಾಡುತ್ತೆ. ಏನಿಲ್ಲ, ಮನೆ ವಿಚಾರ ನಾವೆಲ್ಲ ಪ್ರೀತಿ ಅಭಿಮಾನದಿಂದ ಕುಂತ್ಕೊಂಡು ನಾವೆಲ್ಲ 5 ವರ್ಷ ಕೆಲಸ ಕೊಟ್ಟಿದ್ದಾರೆ, ಅದನ್ನ ಕೆಲಸ ಮಾಡ್ತೇವೆ ನಾವೆಲ್ಲರೂ ಕೂಡ.